ನಮಸ್ಕಾರ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆಸೆ ಅನ್ನೋದು ಯಾವ ಮನುಷ್ಯನಿಗಿರಲ್ಲ ಹೇಳಿ. ಕೆಲವ್ರಿಗೆ ತಿನ್ನೋ ಆಸೆ ಆದರೆ ಕೆಲವ್ರಿಗೆ ತೊಡ್ಕೊಳ್ಳೋದ್ರ ಮೇಲೆ ಆಸೆ, ಕೆಲವ್ರಿಗೆ ಬಂಗಾರದ ಮೇಲೆ ಆಸೆ, ಕೆಲವ್ರಿಗೆ ಓಡಾಡೋದಂದ್ರೆ ಆಸೆ. ಹಾಗೇನೆ ನಮ್ಮ ಸುವರ್ಣ ಪ್ಲಸ್ ಚಾನೆಲ್ಗೂ ಕೂಡ ಒಂದು ಆಸೆ ಇದೆ ಕಣ್ರಿ. ಏನು ಅಂತೀರಾ? ವಿವಿಧ ಜಿಲ್ಲೆಗಳಿಗೆ ಹೋಗಿ ವಿವಿಧ ಖಾದ್ಯಗಳನ್ನ ಟೇಸ್ಟ್ ಮಾಡುವಂಥದ್ದು. ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರಿನ ಜಯನಗರದ ಟಿ ಬ್ಲಾಕ್ನಲ್ಲಿರುವ ಆಶಾ ಪ್ರಸಾದ್ ಅವ್ರ ಮನೆಗೆ ಬಂದಿದ್ದೀವಿ. ಅವರು ನಮ್ಮ ಆಸೆನ ತೀರಿಸ್ತಾರ, ಏನು ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಹಲೋ ಆಶಾ ಪ್ರಸಾದ್. ಕೀರ್ತನ. ಹೌ ಆರ್ ಯು? ನೀವೇ ಅಲ್ವಾ ನಮ್ಮ ಪ್ರೊಫೈಲ್ ಕಳಿಸಿದ್ದು? ಹೇಗೆ ಅನಿಸ್ತಿದೆ? ಸುವರ್ಣ ಪ್ಲಸ್ ಟೀಮ್ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಜಯನಗರದಲ್ಲಿ ಇದ್ದೀರಾ, ಇಲ್ಲಿ ಸೂಪರ್ ಆಗಿರುವಂತಹ ಏನೋ ಹೋಟೆಲ್ಸ್ ಇದೆ, ವೆರೈಟಿ ಮಾಡ್ಕೊಡ್ತಾರೆ, ಅದಕ್ಕೆ ಫೇಮಸ್ ಆ್ಯಕ್ಚುಲಿ. ಅದಕ್ಕಿಂತ ಸೂಪರ್ ಆಗಿ ಮಾಡ್ತೀರಾ ನೀವು, ಅದಕ್ಕೆ ನಿಮ್ಮ ಪ್ರೊಫೈಲ್ನ ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಹಾಯ್, ಹ್ಯಾಪಿ ಯು? ಸೊ ಶಲ್ ವಿ ಸ್ಟಾರ್ಟ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಟೀಮ್ ಅವ್ರಿಗೆ ನನಗೋಸ್ಕರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿಲ್ ಸ್ಟಾರ್ಟ್. ಓಕೆ, ವೀಕ್ಷಕರೇ, ಆಸೆಯಿಂದ ಆಶಾ ಅವ್ರ ಮನೆಗೆ ಬಂದಿದ್ದೀವಿ. ಅವರು ಯಾವ ವೆರೈಟಿ ಅಡುಗೆ ಮಾಡ್ತಾರೆ, ಸ್ವೀಟ್ ಮಾಡ್ತಾರಾ, ಖಾರ ಮಾಡ್ತಾರಾ, ಅದೆಲ್ಲನೂ ನೋಡೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಶಾ ಅವರೇ, ನಿಮಗೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ಸ್. ಹೇಗಿದ್ದೀರಾ? ಫೈನ್. ಆಸಮ್. ಎಸ್. ಏನು ಮಾಡ್ತೀರಾ? ವೆರೈಟಿ ಪ್ರೊಫೈಲ್ನಲ್ಲಿ ನೋಡಿದೆ, ವೆರೈಟಿ ಡಿಶಸ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಏನೆಲ್ಲ ವೆರೈಟೀಸ್ ಮಾಡ್ತೀರಾ? ಏನು ನಾರ್ಮಲ್ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು ಮಾಡ್ತಿರ್ತೀನಿ. ಬೇರೆ ತಿಂಡಿಗಳು, ಕುರುಕುಳ ತಿಂಡಿ ಆ ಥರದ್ದೆಲ್ಲ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಏನು ಸ್ಪೆಷಾಲಿಟಿ? ಸೌತ್ ಇಂಡಿಯನಲ್ಲಿ ಜಾಸ್ತಿ ನಾವು ಕಾಯಿ ಉಪಯೋಗಿಸ್ತೀವಿ. ನಾರ್ತ್ ಇಂಡಿಯನ್ ಏನಂದರೆ ಅವ್ರು ಜಾಸ್ತಿ ಪುಡಿಗಳು, ಧನಿಯಾ ಪುಡಿ, ಗರಂ ಮಸಾಲ, ಏನೇ ಕರಿ ತೊಗೊಂಡ್ರು ನಾರ್ತ್ ಇಂಡಿಯನಲ್ಲಿ ಅದು 4-5 ಅದಕ್ಕೆ ಪಟ್ಟ ಕೂತಿದೆ. ಅದೇನೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟಿದ್ರೆ ಸಾಕು. ಒಂದೇನಂದರೆ ಅವ್ರು ನಾರ್ತ್ ಇಂಡಿಯನಲ್ಲಿ ಕಾಯಿ ಜಾಸ್ತಿ ಬಳಕೆ ಇರಲ್ಲ. ನಮ್ದ್ರಲ್ಲಿ ಸ್ವಲ್ಪ ಎಲ್ಲದಕ್ಕೂ ಕಾಯಿ ಹಾಕ್ತೀವಿ. ಸ್ಪೆಷಲಿಸ್ಟ್ ಅಂತ ಏನಿಲ್ಲ, ಎಲ್ಲ ಮಾಡ್ತಿರ್ತೀರಾ? ಮಾಡ್ತೀವಿ. ಯಾವುದು ತುಂಬ ಚೆನ್ನಾಗಿ ಮಾಡ್ತೀರಾ? ತುಂಬ ಚೆನ್ನಾಗಿ ಅಂದರೆ ನಮ್ಮನೇಲಿ ಇಷ್ಟಪಡೋದು ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ ಮಾಡ್ತೀನಿ. ಹಾಗಾದ್ರೆ ನಿಮ್ಮ ನೇಟಿವ್ ಏನು? ಬ್ಯಾಂಗ್ಳೂರ್, ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಮತ್ತು ತಂದೆಯವರೆಲ್ಲ ತುಮಕೂರು ಕಡೆಯವರು. ಸೊ ಹಾಗಾಗಿ ರೊಟ್ಟಿ, ಪಲ್ಯ, ಅದೆಲ್ಲ ಬದನೆಕಾಯಿ ಪಲ್ಯ ಡಿಫ್ರೆಂಟ್ ಆಗಿ ಮಾಡ್ತಿರ್ತೀರಾ? ಡಿಫ್ರೆಂಟ್. ಮಾಮೂಲಿ ಮಸಾಲೆ ರೊಟ್ಟಿ, ಬರೀ ರೊಟ್ಟಿ, ಮತ್ತು ಹಬೇಲಿ, ಅಕ್ಕಿ ಹಿಟ್ಟು ಹಬೇಲಿ ಇಟ್ಟು ಮಾಡೋದು ಬರೀ ರೊಟ್ಟಿ, ಅದು ಸಾಫ್ಟ್ ಆಗಿರುತ್ತೆ. ಆ ಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ತೀರಾ? ಇರುತ್ತೆ. ಹಾಗಾದ್ರೆ ಇವತ್ತು ಯಾವ ಡಿಫ್ರೆಂಟ್ ವೆರೈಟಿ ನಮಗೆ ತೋರಿಸ್ತಾ ಇದ್ದೀರಾ? ಇವತ್ತು ಒಂದು ನಾರ್ತ್ ಇಂಡಿಯನ್ ಕರಿ ಕೀರ್ತನ, ಅದು ಆಲೂ ರಸ್ ಅಂತ ಹೇಳ್ಬಿಟ್ಟು, ಮತ್ತು ಇದು ಕರಿ, ಮತ್ತು ಒಂದು ದಿಢೀರ್ ದೋಸೆ. ಓಕೆ, ಆಲೂ ರಸ್ ಫಸ್ಟ್ ಮಾಡ್ತಿರೋ? ಹೌದು, ಖಂಡಿತ. ಏನ್ ರಸ್ ಏನಿದು? ಸೌತಾ, ನಾರ್ತಾ? ಇಲ್ಲ, ರಸ್ ಅಂದರೆ ಅದು ಗ್ರೇವಿಗೇನೆ ರಸ್ ಅಂತ. ಅದು ರಸ್ ತೆಳ್ಳಗಿರುತ್ತೆ, ಅದಕ್ಕೆ ರಸ್, ಅದರಲ್ಲಿ ಸ್ಪೆಷಲ್ ರಸಗಳು ಮಿಕ್ಸ್ ಆಗಿರುತ್ತೆ ಅಂತ ಅದ್ರದ್ದು ರಸ್ ಅಂತ ಬರುತ್ತೆ. ಆಲೂ ರಸ್ ಅಂತ ಹೇಳ್ಬಿಟ್ಟು, ಆಲೂಗಡ್ಡೆದು ಪಲ್ಯ, ಅದು ಕರಿ. ಈಗ ಅದು ಮಾಡ್ಕೊಳ್ಳೋಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಏನೇನೆಲ್ಲ ಬೇಕಾಗುತ್ತೆ? ಈರುಳ್ಳಿ, ಆಲೂಗಡ್ಡೆ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ, ಜೀರಿಗೆ ಪುಡಿ, ಉಪ್ಪು, ಅರಿಶಿಣದ ಪುಡಿ, ಚಕ್ಕೆ ಮತ್ತು ಲವಂಗ, ಎಣ್ಣೆ. ಎಲ್ಲ ರೆಡಿ ಆಗಿದೆ. ಸ್ಟಾರ್ಟ್ ಮಾಡೋಣ. ಮೊದಲನೇದು ಮಿಕ್ಸರ್ಗೆ ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ, ಅದು ಇಂಪಾರ್ಟೆಂಟ್. ಏನೆಲ್ಲ ಹಾಕಬೇಕು? ಮೊದಲು ಈರುಳ್ಳಿ ಹಾಕ್ಕೊಂಬಿಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಉಪಯೋಗಿಸ್ತಿದ್ದವರು ಬರೀ ಶುಂಠಿ ಪೇಸ್ಟ್ ಹಾಕೋಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಅಲ್ಲ, ಒಬ್ಬೊಬ್ರು ತಿನ್ನಲ್ವಲ್ಲ, ಅದಕ್ಕೆ ಹೆಲ್ತ್ಗೆ ಒಳ್ಳೇದು. ಹಾಕಿ ಫುಲ್ ಹಾಕಿ. ಸೂಪರ್. ಇದು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಇದೆ, ಸೊ ಒಂದು 4-5 ಹಾಕಿ. 5 ಹಾಕ್ಲಾ? ಸಾಕು. ಧನಿಯಾ ಪೌಡರು ಸಾಕು. ಇಷ್ಟೇ ಅಳ್ತೆದು ಜೀರಾ ಪೌಡರ್. ಅದೇ ನಾರ್ತ್ ಇಂಡಿಯನ್ ಕಡೆ ಎಲ್ಲ ಹೋಗ್ಬಿಟ್ರೆ ಬರೀ ಮಸಾಲೆಗಳಿಗೆ ಮಸಾಲೆ ಪುಡಿಗಳು ಹಾಕ್ಬಿಟ್ರೆ ಅದು ಚೇಂಜ್ ಆಗ್ಬಿಡುತ್ತೆ. ಖಂಡಿತ. ನೆಕ್ಸ್ಟ್ ಆಮೇಲೆ ಅರ್ಶಿನ. ಏನಕ್ಕೆ ಅರ್ಶಿನ? ಯೂಶಲಿ ಕಲರ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಟರ್ಮರಿಕ್ ಏನು ಯಾವ್ದ್ರ ಜೊತೆ ಹಾಕೊಂಡು ಸೇವಿಸಿದ್ರು ಒಳ್ಳೇದಲ್ವಾ? ಹೌದು. ಹಾಕಿ ಇನ್ನೊಂದು ಚೂರು ಹಾಕಿ, ಚೂರು ಸಾಕು.
ಆಮೇಲೆ ಇದರಲ್ಲಿ ಚಕ್ಕೆ ಮತ್ತು ಲವಂಗ ಇದೆ, ಬರೀ ಚಕ್ಕೆ ಮಾತ್ರ ಹಾಕಿ. ಬರೀ ಚಕ್ಕೆ ಮಾತ್ರ ಹಾಕಿ. ಲವಂಗ ಒಗ್ಗರಣೆಗೆ ಫ್ಲೇವರ್ಗೆ ಹಾಕ್ಕೊಳ್ಳೋಣ. ಓಕೆ, ಎಷ್ಟು ಸ್ವಲ್ಪನೇ ತೊಗೊಂಡಿದ್ದೀರಾ? ಸಾಕು. ಇಷ್ಟರಲ್ಲೇ ಎರಡೇ? ಇನ್ನೊಂದು ಪೀಸ್ ಹಾಕಿ ಸಾಕು. ಏಕೆಂದರೆ ಇದೆಲ್ಲನೂ ಖಾರವಾದ ಪುಡಿಗಳೇ ಅಲ್ವಾ, ಧನಿಯಾ ಪುಡಿ ಮತ್ತು ಶುಂಠಿ, ಅದು ಎಲ್ಲ ಖಾರ ಕೊಡುತ್ತೆ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಬರೀ 3 ಸಾಕು, ಚಿಕ್ಕ ಚಿಕ್ಕ ಸ್ಮಾಲ್ ಪೀಸ್. ಇಷ್ಟರಿಂದನೂ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ? ಖಂಡಿತ, ಟೇಸ್ಟೇ ಚೇಂಜ್ ಆಗುತ್ತೆ. ಹೌದು. ಇದಕ್ಕೆ ನೀರು ಹಾಕ್ಬಿಡಿ ಒಂಚೂರು. ಓಕೆ, ಸಾಕು. ನೋಡಿ ಆಗಿದೆಯಾ? ಆಗಿದೆ. ಹಸಿಮೆಣಸಿನ್ಕಾಯಿ ಇದೆ, ಪರವಾಗಿಲ್ಲ, ಅದು ಹಾಗೆ ಬಾಯಿಗೆ ಸಿಕ್ಕಿದ್ರು ಏನಾಗಲ್ಲ, ಪರವಾಗಿಲ್ಲ. ಸೊ ಇಷ್ಟು ಫೈನ್ ಪೇಸ್ಟ್ ಹಾಕಬೇಕಷ್ಟೆ. ಓಕೆ, ಸೂಪರ್. ಕಲರು ಅಷ್ಟೇ, ಅರಿಶಿನ ಒಳ್ಳೆ ಕಲರು ಕೊಡುತ್ತೆ. ಇದೆಲ್ಲ ನ್ಯಾಚುರಲ್. ಹೌದು. ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು, ಆಯ್ತು. ಆಲೂ ರಸ್ಗೆ ಇನ್ನೇನು ನೆಕ್ಸ್ಟ್ ಮಾಡ್ಕೋಬೇಕು? ನೆಕ್ಸ್ಟ್ ಒಗ್ಗರಣೆಗೆ. ಸೊ ಇದಕ್ಕೆ ಇವಾಗ ಎಣ್ಣೆ ಹಾಕಿ ಕಾಯ್ಬೇಕಲ್ವಾ? ಕಾದ್ಮೇಲೆ ಎಣ್ಣೆನು ಮತ್ತೆ ಸೊ ಅದು ಹಾಗಾದ್ರೆ ಕಾಯ್ತಿರ್ಲಿ, ಅಲ್ಲಿವರೆಗೂ ಹಾಗೆ ನೋಡ್ತಾ ಇರಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವಾಗ ಕಾಯ್ತಾ ಇದೆ. ಆಲೂ ರಸ್ ಮಾಡೋದಕ್ಕೆ, ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಟಿದ್ದೀವಿ. ಅದು ಕಾಯೋಕೆ ಟೈಮ್ ಆಗುತ್ತಲ್ವೇನ್ರಿ? ಅಲ್ಲಿವರೆಗೂ ಏನ್ ಮಾಡ್ತೀರಾ? ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಶಾ ಅವರೇ, ಇವಾಗ ಪ್ಯಾನ್ ಇಟ್ಟಿದ್ವಿ. ಹೌದು, ಖಂಡಿತ ಕಾದಿರುತ್ತೆ. ಅದಕ್ಕೇನು ಹಾಕೊಳ್ಳೋಣ ಈಗ? ಎಣ್ಣೆ ಹಾಕ್ಬಿಡಿ. ಎಣ್ಣೆ ಹಾಕಿ ತೊಳಿ, 1 ಸ್ಪೂನ್ ಕೊಡಿ. ಎಷ್ಟು ಹಾಕೊಳ್ಳಿ? 1-2 ಚಮಚ ಹಾಕಿ ಸಾಕು. ಸಾಕು 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 ಹಾಕಿ. ಸೊ ನೆಕ್ಸ್ಟ್ ಏನು ಹಾಕೊಳ್ಳೋಣ? ಇದಕ್ಕೆ ಇವಾಗ ಅದು ನಾವು ಪೇಸ್ಟ್ ಮಾಡಿದ್ದೀವಲ್ಲ ಮಿಕ್ಸರಲ್ಲಿ, ಆ ಪೇಸ್ಟ್ ಹಾಕ್ಬಿಡಿ ಅಷ್ಟೇ, ಇನ್ನೇನು ಬೇಡ ಅದಕ್ಕೆ. ಒಂಚೂರು ನೀರು ಬೇಕಾದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ನೀರು ಹಾಕೋಬೋದಾ ಹಾಗಾದ್ರೆ? ಇಲ್ಲ, ಇದು ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಹಾಕ್ಕೊಳ್ಬೇಕು, ಯಾಕೆಂದರೆ ಇಷ್ಟು ಗ್ರೇವಿ ಸಾಕಾಗಲ್ಲ. ಸೊ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 23 ವರ್ಷ ಆಯಿತು. 23 ಇಯರ್ಸ್ ಆಗಿದೆ. ಹೆಂಗನ್ಸುತ್ತೆ ಮ್ಯಾರೇಜ್ ಲೈಫ್? ಚೆನ್ನಾಗಿದೆ. ಆಕ್ಚುಲಿ ಇಟ್ಸ್ ಟೂ ಲೇಟ್, ದ ಕ್ವೆಶ್ಚನ್ ಇಸ್ ಟೂ ಲೇಟ್. ಕರೆಕ್ಟ್. ಹೊಸದವ್ರಿಗೆ ಕೇಳಿದ್ರೆ, ಹೊಸದಾಗಿ ಮದುವೆ ಆಗಿರೋರಿಗೆ ಓಕೆ ಅರ್ಥ ಆಗಿರುತ್ತೆ. ಬಟ್ ಸ್ಟಿಲ್ ಎನಿವೇಸ್, ಅದ್ರಲ್ಲಿ ಏನಿದೆ, ಮದುವೆ ಆಗಿ 20-40 ವರ್ಷ ಮಾಡಿರೋ ಖಂಡಿತ ಅಷ್ಟು ಪ್ರೀತಿ ಮಾಡ್ತಾರೆ. ಪ್ರತಿದಿನನೂ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಹೊಸ ಪಾಠ ಕಲಿತೀವಿ. 23 ಇಯರ್ಸ್ ಆಯಿತು ಅಂತ ಹೇಳಿದ್ರಿ. ಹಾಗೆ ನೀವು ಅಡುಗೆನ ನಿಮ್ಮ ತವ್ರ ಮನೇಲಿ ಕಲ್ತಿದ್ದ ಅಥವಾ ಅತ್ತೆ ಮನೆಗೆ ಬಂದ್ಮೇಲೆ ಕಲ್ತಿದ್ದ? ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಒಂದು ಸೀಕ್ರೆಟ್, ನಂಗೆ ನಿಜವಾಗ್ಲೂ ಅಡುಗೆಯಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಖಂಡಿತ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಇಲ್ದೇ ಇವತ್ತು ಅಡುಗೆ ನಿಮ್ಮನೆ ಕಡೆಗೆ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಹೌದು, ಏಕೆಂದರೆ ನಾನು ನಮ್ಮ ಮನೇಲಿ ನಮ್ಮ ಅಕ್ಕ ಸ್ವಲ್ಪ ತುಂಬ ಪ್ಯಾಂಪರ್ ಮಾಡಿ ನನ್ನ ಬೆಳೆಸಿದ್ದು. ನೀವು ಲಾಸ್ಟಾ? ಇಲ್ಲ, ಮಧ್ಯದವಳು. ಬಟ್ ಅಕ್ಕ ಹಾಗೆ, ಅವಳ ಸ್ವಭಾವನೇ ಹಾಗೆ, ನನ್ನ ತಮ್ಮನಿಬ್ಬರನ್ನು ಪ್ಯಾಂಪರ್ ಮಾಡೋಳು. ಸೊ ನಾನು ಏನು ಕಲಿಯೋಕ್ಕೆ, ನಮ್ಮಮ್ಮ ಬೈಯೋರು ಕಲಿ ಅಂತ, ಅವಳೆಲ್ಲ ಕಲ್ತಿದ್ಲು. ನನಗೆ ಕಲಿಯೋಕ್ಕೆ ಇಷ್ಟ ಇಲ್ಲ, ಬಿಡು ಆಮೇಲೆ ಮಾಡೋದಿದ್ದೇ ಇರುತ್ತೆ ಅಂದ್ಬಿಟ್ಟು ನನ್ನ ಶೇರ್ ಆಫ್ ವರ್ಕು ಎಲ್ಲ ತಾನೇ ಮಾಡ್ಬಿಡೋಳು. ಅಕ್ಕ ಸೂಪರ್ ಅಲ್ಲ? ಸೂಪರ್ ಅಕ್ಕ. ನೋಡ್ತಾರೆ, ಖಂಡಿತ ಹೇಳ್ತೀನಿ ಅವಳಿಗೆ, ಹೇಳ್ಬಿಡಿ ಐ ಲವ್ ಯು ಅಕ್ಕ ಅಂತ ಹೇಳಿ. ಐ ಲವ್ ಯು ಮಂಜು. ಓ ಸೂಪರ್. ಸೊ ಹಾಗಾಗಿ ಹೌದು ಎಲ್ಲ. ಇವಾಗ ಹೆಂಗ್ ಕಲ್ತ್ರಿ ಹಾಗಾದ್ರೆ? ಮತ್ತೆ ಅದೇ ಹೇಳ್ತೀನಿ ಇವಾಗ. ಅಮ್ಮ ಮನೇಲಿ ಏನು ಕಲೀಲಿಲ್ಲ ನಾನು. ನನಗೆ ಆ್ಯಕ್ಚುಲಿ ಅನ್ನಕ್ಕೊಂದನ ಇಡೋದು ಕಲಿ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು, ಅದೊಂದು ಕಲ್ತಿದ್ದೆ. ಬಟ್ ಅಲ್ಲಿ ನನಗೆ ಮದುವೆ ಆಗಿ ಹೋದಾಗ ನಮ್ಮ ಅತ್ತೆ ಇರಲಿಲ್ಲ. ಸೊ ಇಟ್ ವಾಸ್ ಎಂಟೈರ್ಲಿ ಮ್ಯಾನ್ಸ್ ವರ್ಲ್ಡ್. ನಮ್ಮ ಮಾವ, ನಮ್ಮ ಹಸ್ಬೆಂಡು, ನಮ್ಮ ಮೈದ್ನವರು 3 ಜನ ಇದ್ದರು. 3 ಜನ ಮ್ಯಾನ್, ಐ ವಾಸ್ ದಿ ಓನ್ಲಿ ವುಮೆನ್. ಅದು ಅಡುಗೆ ಬರಲ್ಲ, ಬರ್ತಾ ಇರಲಿಲ್ಲ, ನನಗೇನೂ ಬರ್ತಿರ್ಲಿಲ್ಲ. ಬಟ್ ನಾನೆಲ್ಲ ಕಲ್ತಿದ್ದು, ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ಹಸ್ಬೆಂಡಿಂದನೂ ಅಲ್ಲ, ನಮ್ಮ ಮಾವನವ್ರು ಹೇಳ್ಕೊಟ್ರು ನನಗೆ. ನಿಮ್ಮ ಮಾವ? ಹಿ ವಾಸ್ ಎ ಸೂಪರ್ ಕುಕ್. ಅಂದರೆ ಸೂಪರ್ ಆಗಿ ಅಡುಗೆ ಮಾಡ್ತಾ, ಯಾಕೆಂದರೆ ಅವ್ರಿಗೆ ನಮ್ಮತ್ತೆ ಹೋಗಿ ಆಗಲೇ ಒಂದು 3-4 ವರ್ಷ ಆಯಿತು. ಮತ್ತು ಅವ್ರಿಗೆ ಎಲ್ಲದರಲ್ಲೂ ರುಚಿ ಅದು ಇದೆಲ್ಲ ತುಂಬ ಇಂಟ್ರೆಸ್ಟು. ಚೆನ್ನಾಗಿ ಅವರೇ ಅಡುಗೆ ಮಾಡಿ ಇವರಿಬ್ಬರು ಕೊಡೋರು.
ಅಲ್ಲ ಈಗಿನ ಹೆಣ್ಮಕ್ಳಿಗೆ ಈಗಿನ ಜನರೇಷನ್ ಪಾಠ ಇದು ನಿಜವಾಗ್ಲೂ ಇನ್ಸ್ಪಿರೇಷನ್. ಗಂಡ್ ಮಕ್ಳು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಮ್ಮ ಮಾವನವರೇ ನನ್ಗೆ ಹೇಳ್ಕೊಟ್ಟಿದ್ದು. ನಾನು ಮೊದಲು ಎಲ್ಲ ಸಾರು ಮಾಡಿದ್ದು ಎಲ್ಲ ನಮ್ಮ ಮಾವನವರು. ಅವರು ಸೆಂಟ್ರಲ್ ಎಕ್ಸೈಸಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ರು. ಸೊ ಅವರು ಏನಾನ ವರ್ಕ್ ಮಾಡೋರು. ಅವ್ರ ರೂಮಲ್ಲಿ ಏನು ಬೇಕು ಅಂತ ತಟ್ಟೆಲಿ ಇಟ್ಕೊಂಬ ಅನ್ನೋರು. ನಾನು ಇಟ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕಮ್ಮ, ಇನ್ನೂ ಸ್ವಲ್ಪ ಈರುಳ್ಳಿ ಹಾಕಮ್ಮ ಅಂತ ಹೇಳಿದ್ರು. ಸೊ ನನಗೆ ಕೆರಿಯರೇ ತುಂಬ ಹೆಕ್ಟಿಕ್ ಇತ್ತು. ನಾರ್ಮಲಾಗಿ ಏನು ಮಾಡಬೇಕು ಅದೆಲ್ಲ ಕಲ್ತಿದ್ದೆ. ಆಗಿದೆ ಆಗಿದೆ. ಸ್ಮೆಲ್ ಹೋಗಿದೆ. ಇವಾಗ ಇದು ಆಲೂಗಡ್ಡೆ ಹಾಕ್ಬಿಡೋಣ. ಅದೊಂದ್ಸರಿ ಫ್ರೈ ಮಾಡಿಬಿಡಿ. ಇದು ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ, ಪೇಸ್ಟಿಗೆ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿ ಎಣಿಸ್ಕೊಳ್ಬೋದು ಅಷ್ಟೇ. ಸೊ ಕನ್ಫ್ಯೂಸ್ ಏನು ಮರ್ತೆ ಅಂತ ಏನೂ ಇರಲ್ಲ. ಇಲ್ಲ, ಭಾಳ ಸಿಂಪಲ್ ಆಗಿದೆ ಇದು ಆ್ಯಕ್ಚುಲಿ. ಉಪ್ಪು ಹಾಕ್ಬಿಡೋಣ ಇವಾಗ. ಉಪ್ಪು ಹಾಕೊಳ್ಳೋಣ. ಕೆಲ್ಸಕ್ಕೂ ಕೂಡ ಹೋಗ್ತಿದ್ರಿ ಅಂತ ಹೇಳಿದ್ರಿ. ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಏನು ಕೆಲ್ಸಕ್ಕೆ ಹೋಗಿ? ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಿರೋವಾಗ ನಂಗೆ ತುಂಬ ಕಲಿಬೇಕು ಅಂತ ತುಂಬ ಆಸೆ, ಏನೇನೋ ಕಲಿಬೇಕು ಅಂತ ಆಸೆ ಇತ್ತು. ಅದೇ ತಾಯಿ ಮನೇಲಿದ್ದಾಗ ಕಲ್ತ್ಕೋ ಅಂತ ಕಲೀಲಿಲ್ಲ, ಈಗ ಇಂಟ್ರೆಸ್ಟ್ ಇಲ್ಲ. ನಾನು ಇದು ರೋಹಿಣಿ ರಘುನಂದನ್ ಅಂತ ಇದ್ದಾರೆ, ಅವ್ರ ಹತ್ರ ಸುಗಮ್ ಸಂಗೀತ ಮತ್ತು ದೇವರ ನಮ್ಮ ಸಿಂಗರ್ ಟು ಸಿಂಗರ್ career oriented women. ಹಾಗೇನೆ was a career woman. Now I'm a housemaker, homemaker. I was definitely. I know all the pros and cons of a career woman. ನೋಡಿದ್ರೆ I'm a very big fan of music. I love music. ಸೊ ನೀವು ಒಂದೆರಡು ಲೈನ್ ಹಾಡ್ಬೇಕು ನನಗೋಸ್ಕರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ನೋಡಬಲ್ಲೆನೆ ಒಂದು ದಿನ ಕಡಲನ್ನು ಸೇರಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಇವಾಗ ಇದು ಆಲ್ಮೋಸ್ಟ್ ಇದೆಲ್ಲ ಹೊಂದ್ಕೊಂಡಿದೆ. ಇವಾಗ ಒಂಚೂರು ನೀರು ಹಾಕ್ಬಿಡಿ. ನೀರು ಹಾಕಿ. ಇದು ಅದೇ ನೋಡಿ ಬಬಲ್ಸ್ ಬರ್ತಾ ಇದೆ. ಸೊ ಚೆನ್ನಾಗಿ ಹೊಂದ್ಕೊಂಡಿದೆ. ನೀರು ಹಾಕಿದ್ವಲ್ಲ, ಹೊಂದ್ಕೊಂಡಿದೆ. ಇದು ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕವರ್ ಮಾಡಿಟ್ರೆ ರೆಡಿ. ಹೌದಾ? ಲಿಡ್ ಕೊಡ್ತೀನಿ. ಲಿಡ್ ಮುಚ್ಚಿಬಿಡಿ. ಸಿಂಪಲ್ ಆಗಿ ಎಷ್ಟು ಬೇಗ ಆಗೋಯ್ತಲ್ವಾ? ಹೌದು ಹೌದು. ಈಗ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಇನ್ನು ಎಷ್ಟೊತ್ತಾಗುತ್ತೆ? ಇದೆ ಒಂದು 5 ನಿಮಿಷ ಬೇಯಬೇಕಷ್ಟೇ. ಅದು 5 ಮಿನಿಟ್ಸ್ ಬೇಯಬೇಕು. ಹೌದು. ಓಕೆ. ಸೊ ವೀಕ್ಷಕರೇ, ಇನ್ನು 5 ಮಿನಿಟ್ಸ್ ಬೇಯಬೇಕಂತ ಇದು. ಹಾಗೆ ಬೇಯ್ತಿರ್ಲಿ, ಅಲ್ಲಿವರೆಗೂ ನೀವೇನ್ ಮಾಡ್ತೀರಾ? ಬೇಗ ಹೋಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ಆಶಾ ಅವರೇ, ಇವಾಗ 5 ಮಿನಿಟ್ಸ್ ಆಗಿದೆ, ರೆಡಿ ಇದೆ. ಬೆಂದಿದೆ ಅಲ್ವಾ? ಖಂಡಿತ ಆಗಿದೆ. ಸೊ ಹಾಗಾದ್ರೆ ಇದನ್ನ ಶಿಫ್ಟ್ ಮಾಡ್ಕೊಂಬೋಣ. ಖಂಡಿತ. ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು ದಿಢೀರ್ ದೋಸೆ. ದಿಢೀರ್ ದೋಸೆ. ಈಗ ದಿಢೀರ್ನೆ ಬಂದ್ಬಿಡುತ್ತಾ? ದೋಸೆ ಬೇಕು ಅಂತಾರೆ, ಈ ಹಿಟ್ಟಿರಲ್ಲ, ಏನು ಮಾಡೋದು? ಅವಾಗ ದಿಢೀರ್ ದೋಸೆ. ಹೌದು, ಹಿಟ್ಟು ನೆನೆಸಿ ಮಾಡೋದು. ಹೌದು, ತಕ್ಷಣ ದೋಸೆ ಬೇಕು ಅಂತಾರಲ್ವಾ, ಆವಾಗ ತಕ್ಷಣಕ್ಕೆ. ಮತ್ತೆ ಅರ್ಜೆಂಟಾಗಿ ಏನು ಪ್ರಿಪೇರ್ ಆಗ್ದಿರಾ, ಬೇರೆ ಹಿಂದಿನ ಪ್ಲ್ಯಾನ್ ಮಾಡ್ಕೊಂಡಿಲ್ದಿರ, ಅವಾಗ ಸಡನ್ನಾಗಿ ರೆಡಿ ಮಾಡ್ಕೊಂಡು. ಹಾಗಾದರೆ ಏನೇನೆಲ್ಲ ಬೇಕು ಇದಕ್ಕೆ? ಹೇಳ್ತೀನಿ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರವೆ, ಹಸಿಮೆಣಸಿನಕಾಯಿ ಪೇಸ್ಟ್, ಬೀಟ್ರೂಟ್, ಕ್ಯಾರೆಟ್, ಹೆಚ್ಚಿರೋ ಈರುಳ್ಳಿ, ಉಪ್ಪು. ಫುಲ್ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕ್ತಿದ್ದೀರಾ? ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ಪ್ಲೇನ್ ದೋಸೆ, ಮಸಾಲೆ ದೋಸೆ ಆ ಥರ ತಿಂದಿರ್ತೀವಲ್ಲ. ಕರೆಕ್ಟ್. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಹೌದು. ಶುರು ಮಾಡೋಣ? ಖಂಡಿತ. ಇವಾಗ ಈಕ್ವಲ್ ಪ್ರಪೋರ್ಷನಲ್ಲಿ ಗೋಧಿ ಹಿಟ್ಟು ಅರ್ಧ ಹಾಕಿ. ಎಷ್ಟು ಕ್ವಾಂಟಿಟಿ ಬೇಕೋ ಎಲ್ಲ ಈಕ್ವಲ್ ಪ್ರಪೋರ್ಷನ್. ಸಾಕು ಸಾಕು ಸಾಕಾ? ಹಾಂ. ಅಕ್ಕಿ ಹಿಟ್ಟು ಅಷ್ಟೇ ಹಾಕ್ಕೊಳ್ಳಿ. ಸಾಕಲ್ಲ? ಸಾಕು. ಮತ್ತೆ ಇದು ರವೆ. ರವೆ ದೋಸೆ, ದಿಢೀರ್ ದೋಸೆಗೆ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಕು ಸಾಕು ಸಾಕು. ಇವಾಗ ಉಪ್ಪು ಹಾಕ್ಕೊಳ್ಳಿ. ಹಾಕಿ ಯಾಕೆಂದರೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ. ಜೀರಿಗೆ ಆಮೇಲೆ ಡೈಜೆಷನ್ ತುಂಬಾ ಯೂಸ್ ಆಗುತ್ತೆ. ಫ್ಲೇವರ್ ಮಾತ್ರ. ಹೌದು. ಸಾಕಾ? ಸಾಕು ಸಾಕು. ಜೀರಿಗೆ ಇಷ್ಟ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್. ಆ್ಯಕ್ಚುಲಿ ಇದಿಷ್ಟೇ ಹೀಗೆ ಮಾಡ್ಕೊಳ್ಬೋದು, ಯಾಕೆಂದರೆ ಉಪ್ಪು ಖಾರ ಎರಡೂ ಇದೆ. ಇದು ದಿಢೀರ್ ದೋಸೆಗೆ ಯೂಶ್ವಲಿ ಇಷ್ಟೇ ಮಾಡ್ತಾರೆ. ಇದ್ರ ಜೊತೆಗೆ ನಾನು ಇವಾಗ ಕ್ಯಾರೆಟು ಮತ್ತು ಬೀಟ್ರೂಟು, ಈರುಳ್ಳಿ ಹಚ್ಚಿಟ್ಟಿದ್ದೀನಿ. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಮತ್ತು ಇದು ಕಲರ್ಫುಲ್ ಆಗಿರುತ್ತೆ. ಕ್ಯಾರೆಟ್ ಬೇಕು ಅಂದವರು ಕ್ಯಾರೆಟ್ ಹಾಕ್ಕೊಂಡು. ಕ್ಯಾರೆಟ್ ಕೊಟ್ಟರೆ ತಿನ್ನಲ್ಲ, ಹೌದು, ಎಲ್ಲ ಪಕ್ಕಕ್ಕೆ ಇಡ್ತಾರೆ.
ಮಿಕ್ಸ್ ಮಾಡ್ಕೊಟ್ಬಿಟ್ರೆ ಇದು ದೋಸೆ ಜೊತೆಗೂ ಬೆಂದಂಗೂ ಇರುತ್ತೆ. ಮತ್ತು ರಾ ಇದೆ, ಒಂದು 2 ನಿಮಿಷ ಹೆಂಚ್ ಮೇಲೆ ಹಾಕಿದ್ರೆ ಅದೇ. ಬೀಟ್ರೂಟು ಇದೆ. ಸೊ ಅವ್ರಿಗೆ ಯಾವ್ದು ಬೇಕು ಅದು ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಬೇಕು ಕೀರ್ತನ, ಯುವರ್ ಚಾಯ್ಸ್. ಕ್ಯಾರೆಟ್ ಬೇಕಾ ಬೀಟ್ರೂಟ್ ಬೇಕಾ? ಆಯಿತು, ಹಾಕಿ ಸಾಕು. ಸಾಕಾ? ಹಾಂ ಸಾಕು. ಓಕೆ, ತರಕಾರಿಗಳಿಗೆಲ್ಲ ಒಳ್ಳೆ. ಹೌದು, ಒಳ್ಳೆಯದೇನೆ. ಹಾಂ ಸಾಕು. ಸಾಕಾ? ಹಾಂ ಸಾಕು. ಮತ್ತು ಈರುಳ್ಳಿ ಹಾಕ್ಬಿಡಿ, 1 ಈರುಳ್ಳಿ ಸಾಕು. ನಾವು ಹಾಕ್ಕೊಂಡಿರೋ ಹಿಟ್ಟಿಗೆ ಫೈನ್ಲಿ ಚಾಪ್ಡ್ ಅಲ್ಲ, ಫೈನ್ಲಿ ಚಾಪ್. ಹಾಂ ಸಾಕು ಸಾಕು. ಹಾಂ, ಆಮೇಲೆ ದೋಸೆಗಳಿಗೆ ಈರುಳ್ಳಿ ಹಾಕಿದ್ರೇನೆ. ಹೌದು ಹೌದು ಹೌದು. ಇದು ನೀರು ಇವಾಗ ಹಾಕಬೇಕು. ಓಕೆ, ಹಾಕೊಳ್ಳಿ. ಸೈಡ್ ಇಟ್ಕೊಬಿಡ್ತೀರಾ? ಹಾಂ ಖಂಡಿತ. ನಾನು ಹೆಂಚಿಟ್ಬಿಡಿ. ಹೆಂಚು ಕಾಯ್ಬೇಕಲ್ವಾ, ಕಾದಾದ್ಮೇಲೆ ಹಾಕಕ್ಕೆ. ಖಂಡಿತ, ಹೌದು. ಸೊ ಅಲ್ಲಿವರೆಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಸಪೋರ್ಟಿವ್ ಅಂತ ನಿಮ್ಗೆ ಹೇಳಿದ್ರಿ. ನೀವು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಅಡುಗೆ ಅವ್ರಿಗೆ, ಅಥವಾ ನೀವು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದೀರಾ, ಇವೆಲ್ಲ ಅವರು ಮಾತಾಡ್ಬೇಕಲ್ವಾ? ಹೌದು. ಇದನ್ನೆಲ್ಲ ನಿಮ್ಮ ಮಗ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತ ನೋಡಿ. ಆಯ್ತು. ನನ್ನ ಹೆಸರು ಪ್ರಗುಣು. ನಮ್ಮಮ್ಮ ಮಾಡೋ ಡಿಶಸ್ ಯಾವುದು ಅಂದರೆ ಮಸಾಲೆ ರೋಟಿ, ಮಸಾಲೆ ದೋಸೆ, ಬಿಸಿಬೇಳೆ ಬಾತ್. ಕಾಲೇಜಿಂದ ಸುಸ್ತಾದ ಬಂದಮೇಲೆ ಐ ಥಿಂಕ್ ದ ಒನ್ ಡಿಶ್ ಐ ಲೈಕ್ ಇಸ್ ಮಸಾಲೆ ರೋಟಿ. ಉಪ್ಪಿಟ್ಟು ಇಷ್ಟ ಇಲ್ಲ ನನಗೆ. ಸುವರ್ಣ ಪ್ಲಸ್ ಬಂದಿರೋದು ಐ ಫೀಲ್ ಪ್ರೌಡ್. ನಮ್ಮಮ್ಮ ಬಂದು ಆ್ಯಂಡ್ ಅವ್ರೇನು ಊಟ ಅಡುಗೆ ಮಾಡ್ತಿದ್ದಾರೆ ಇಸ್ ಬೀನ್ ಬ್ರಾಡ್ಕಾಸ್ಟೆಡ್ ಎವ್ರಿವೇರ್. ಸೊ ಐ ಫೀಲ್ ಸ್ವಲ್ಪ ಪ್ರೌಡ್ ಆಗುತ್ತೆ. ನೋಡಿದೆ. ಅಲ್ಲ, ಯಾಕೆ ಉಪ್ಪಿಟ್ಟು ಮಾಡ್ಕೊಡ್ತೀರಾ ಅಂತ. ಒಂದೊಂದ್ಸರಿ ಬೇಗ ಆಗೋದು ಅದೇ ತಾನೇ, ಕಾಂಕ್ರೀಟು. ಅದು ಅವ್ನು ಹಲ್ಲಿಗೆಲ್ಲ ಅಲ್ಲ, ಬಟ್ ಅದು ಅವ್ನಿಗೆ ಇಷ್ಟ ಇಲ್ಲ. ಅವ್ರು ನಮ್ಮ ಹಸ್ಬೆಂಡ್ಗೆ ಉಪ್ಪಿಟ್ಟೆ ತುಂಬ ಫೇವ್ರೇಟು, ಒನ್ ಆಫ್ ಹಿಸ್ ಫೇವ್ರೇಟ್. ಅದು ಹಂಗೆ ಆಗೋಗೋದು. ನಮ್ಮನೆಯಲ್ಲೂ ನಮ್ಮ ಅಪ್ಪಂಗೆ ಉಪ್ಪಿಟ್ಟು ಇಷ್ಟ. ನಮ್ಮಮ್ಮ ನೀನು ಉಪ್ಪಿಟ್ಟು ಮಾಡ್ರೆ ನಾನು ತಿನ್ನೋದೇ ಇಲ್ಲ. ಏನು ಮಾಡೋದು ಅಂದರೆ ಉಪ್ಪಿಟ್ಟು ಮಾಡು ಅಂತಾರೆ. ಅವನ ರೂಮಿಂದ ಅಮ್ಮ ಉಪ್ಪಿಟ್ಟು ಬೇಡ ಅಂತಾನೆ. ಬಟ್ ಯೂಶ್ವಲಿ ಪಾಪ ಅವ್ನ ಫೇವರೆಲ್ಲ ಹೋಗಲ್ಲ ಒಂದೊಂದ್ಸರಿ ಉಪ್ಪಿಟ್ಟು ಮಾತ್ರ. ಹೌದು. ಸೊ ಯೂಶಲಿ ತುಂಬಾ ಮಾಡ್ತೀರಾ? ತಿಂತಾನೆ ಇಷ್ಟ. ಇಲ್ಲ ಹಾಗೇನಿಲ್ಲ, ಅವ್ನಿಗೆ ಇಷ್ಟ ನೋಡಿದ್ರೆ ಯಾವಾಗ್ಲೂ ಉಪ್ಪಿಟ್ಟು ಮಾಡ್ತೀರಾ, ಅದು ನಂಗೆ ಇಷ್ಟನೇ ಆಗಲ್ಲ. ಇಲ್ಲ ಇಲ್ಲ ಮಾಡ್ತಾ ಇರ್ತೀನಿ, ಬಟ್ ಅವ್ನಿಗೆ ಅದು ಇಷ್ಟ ಇಲ್ವಲ್ಲ, ಹಾಗಾಗಿ ಅದನ್ನ ಜಾಸ್ತಿ ಹೇಳ್ತಿದ್ದಾನೆ. ಸರ್ಪ್ರೈಸ್ಡ್. ಕಾದಿದೆ ಅಲ್ಲ? ಹಾಂ ಕಾದಿದೆ. ಇದು ಹೆಂಚು ಕಾದಿದೆ? ಹಾಂ ಕಾದಿದೆ. ಇವಾಗ ಇದನ್ನ ಹಾಕೋಣ. ಸೇಮ್ ದೋಸೆ ಹೆಂಗೆ ಹಾಕ್ತಾರೆ? ಹೌದು ಹೌದು ಹೌದು. ಮತ್ತೆ ನಿಮ್ಮ ಇವರು ಯಾರು ಯಜಮಾನ್ರು ನಿಮ್ಮನ್ನ ನೋಡಕ್ ಬಂದಾಗ ಏನಾದರೂ ಹಾಡು ಆಡಿದ್ರ? ಇಲ್ಲ ಇಲ್ಲ, ಪ್ರಾಬಬ್ಲಿ ಹಾಡು ಹೇಳಿದ್ರೆ ಹೋಗ್ಬಿಡ್ತಿದ್ರೋ ಏನೋ. ಅವಾಗ ಹಾಡು ಹೇಳಲಿಲ್ಲ ನಾನು. ಅಲ್ಲ, ಹೋಗ್ಬಿಡ್ತಿದ್ರೋ ಏನೋ ಅಂದ್ರೆ ಐ ಮೀನ್ ನನ್ನನ್ನು ಒಪ್ಕೊಳ್ತಿರೋ ಹೋಗ್ಬಿಡ್ತಿದ್ರೋ ಏನೋ. ಬದುಕಿ ಬಾಳಿ ಇಷ್ಟೆಲ್ಲ ಮಾಡಬೇಕು. ಹೌದು, ಅವಾಗ ಏನು ಹೇಳಿಲ್ಲ, ಅಷ್ಟೊಂದೇನು ಫಾರ್ಮ್ಯಾಲಿಟೀಸ್ ಇರಲಿಲ್ಲ. ಸುಮ್ಮನೆ ಬಂದು ನೋಡ್ಕೊಂಡು ಹೋಗಿದ್ದಷ್ಟೇ. ಡಿಸಿಷನ್ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸೇ ತೊಗೊಂಡ್ರು. ನಮ್ಮ ಮಾವನವರು ಎಲ್ಲನೂ ಒಪ್ಬೇಕಲ್ವಾ? ಇಲ್ಲ, ಆ ಥರ ಏನೂ ಇಲ್ಲ. ಫ್ಯಾಮಿಲಿ ನೋಡಿದ್ರು, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಸರಿ ಹೋಗುತ್ತಾ ಅಷ್ಟೇ. ನಮ್ಮ ಮನೇಲಿ ಎಷ್ಟು ಜನ, ಅವ್ರ ಮನೇಲಿ ಎಷ್ಟು ಜನ ಹೊಂದ್ಕೋತಾರ ಅಂತ. ಅದು ನನ್ನ ಒಪ್ಪಿಗೆ. ಆ್ಯಕ್ಚುಲಿ ನಮ್ಮ ಒಪ್ಪಿಗೆ ಲಾಸ್ಟ್ ಇತ್ತು. ಫ್ಯಾಮಿಲಿ ಮೆಂಬರ್ಸ್ ಇವಾಗ ನಮ್ಮ ತಂದೆ ತಾಯಿ, ಅವ್ರ ತಂದೆ, ಅವ್ರ ದೊಡ್ಡವರು, ಅವ್ರ ಅಕ್ಕ, ಅವರ ಅಣ್ಣ, ಅತ್ತಿಗೆ ಇದು ಸ್ವಲ್ಪ ಜಾಸ್ತಿ ತುಂಬ ಇನ್ವಾಲ್ವ್ ಆಗಿರ್ತಾರೆ. ಫ್ಯಾಮಿಲಿ ವೆಲ್ ಬೀಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ತೊಗೋತಾರೆ ಅವರು. ಸೊ ಅವ್ರು ಹೇಳ್ದಂಗೆ ಹಾಗಾಗಿ ದೋಸೆ ಏನೋ ಮಾಡ್ತೀರಾ ಇವಾಗ? ಹಾಂ, ನಾನು ತಿನ್ಬೇಕು ತಾನೆ? ಹೌದು ಖಂಡಿತ. ಟೇಸ್ಟ್ ನೀನೇ ಹೇಳ್ಬೇಕಲ್ವಾ, ಚೆನ್ನಾಗಿ ಮಾಡಿದ್ದೀನೋ. ಮಾಡ್ತಿರ್ತಾನೆ ಖಂಡಿತ. ಮತ್ತೆ ಅದಕ್ಕೆ ಮುಂಚೆ ನೀವು ನಾನು ಹಾಡು ಆಡ್ಬೇಕು ಅಂತ ಹೇಳಿದೆ, ಹಾಡಲ್ವಾ? ನಿಮ್ಮ ಯಜಮಾನ್ರಿಗೋಸ್ಕರ ಎಸ್ಪೆಷಲಿ ಡೆಡಿಕೇಟೆಡ್ ಟು ಹಿಮ್. ಆಯಿತು, ಹೇಳ್ತೀನಿ. ಇದು ಭಾವಗೀತೆ, ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರೋದು ಇದು. ಯಾವುದೇ ಹೊಸ ಸಂಚು ಎದೆ ಅಂಚಿನಲ್ಲಿ ಮಿಂಚಿ ಮನಸ್ಸು ಕನಸುಗಳನ್ನು ಕಲೆತಿರುವುದು. ಯಾವುದೇ ಹೊಸ ಸಂಚು ಎದೆ ಅಂಚಿನಲ್ಲಿ ಮಿಂಚಿ ಮನಸ್ಸು ಕನಸುಗಳನ್ನು ಕಲೆತಿರುವುದು. ಗಿರಿ ಕಮರೆಯಾಳದಲ್ಲಿ ತೆವಳಿದ್ದ ಭಾವಗಳ ಮುಗಿಲ ಮಂಚದೊಳಿಟ್ಟು ತೂಗುತ್ತಿಹುದು. ಯಾವುದೇ ಹೊಸ ಸಂಚು ಎದೆ ಅಂಚಿನಲ್ಲಿ ಮಿಂಚಿ. ಸೂಪರ್, ವೆರಿ ನೈಸ್. ಸಂಚು ಮಾಡ್ಕೊಂಡು ನಿಮ್ಮ ಎದೆ ಒಳಗಡೆ ನುಸುಳ್ಬಿಟ್ರು. ಕರೆಕ್ಟಾ? ಅಲ್ಲ, ಇವಾಗ ನೆನಪು ಬಂತು, ಆಪ್ಟ್ ಆಗಿತ್ತು. ಅದೇನೆ, ಕರೆಕ್ಟಾಗಿ ಹೇಳಿದ್ದೀರಾ. ಅವ್ರಿಗಿದು ಡೆಡಿಕೇಟೆಡ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಾನು ಏನೋ ಮಾಡ್ತಾ ಇದ್ದೆ,
ಏನೋ ಸಂಚ್ ಮಾಡ್ಕೊಂಡು ಸೂಪರ್. ಈಗ ಸಂಚ್ ಅಂತೂ ನೋಡಿದ್ದಾಯ್ತು, ಹಂಚ್ ಮೇಲೆ ಏನಿದೆ ನೋಡ್ಬಿಡೋಣ ಅಲ್ಲ. ಓ ಖಂಡಿತ ಆಗ್ತಾ ಇದೆ ಕೀರ್ತನ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅಯ್ಯೋ ಅದು ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡಿದ್ದೀನಲ್ಲಪ್ಪ ಕರಿ, ಅದನ್ನು ಹಾಕ್ಕೊಳ್ಳಿ. ಬರೀ ಅಲ್ಲ ಹೀಗೆ ತಿಂದ್ರು ನಿಮ್ಗೆ ಏನು ಟೇಸ್ಟ್ ಏನು ಹೆಚ್ಚು ಕಡಿಮೆ ಆಗಲ್ಲ, ಯಾಕೆಂದ್ರೆ ಖಾರ ಇದೆ, ಉಪ್ಪಿದೆ. ಮಾಡಿದೀರಾ ಏನಕ್ಕೆ ಇದೊಂದು ತಿನ್ಬೇಕಲ್ವಾ? ಹೌದು, ಅದನ್ನು ಎಲ್ಲ ಹಾಕಿ ಕ್ಲೀನ್ ಆಗಿ ಗಾರ್ನಿಶ್ ಮಾಡ್ಕೊಡಿ. ಖಂಡಿತ ಕೊಡ್ತೀನಿ. ಅಲ್ಲಿವರೆಗೂ ವೀಕ್ಷಕರಿಗೆ ಏನೋ ಹೇಳ್ಬೇಕು, ಹೇಳ್ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ವೆರೈಟಿ ಆಗಿ ಮಾಡ್ತಾ ಇದಾರೆ ಅಂತ. ಗಾರ್ನಿಶ್ ಮಾಡಿಕೊಟ್ಮೇಲೆ ನಾನು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಅಲ್ಲಿವರೆಗೂ ಏನಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಈ ರೀತಿ ವೆರೈಟಿಯಾಗಿ ಸೂಪರ್ ಆಗಿ ಮಾಡ್ತೀನಿ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತೆ ನಿಮ್ಮ ಸ್ವವಿವರಗಳನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸವನ್ನ ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲ ಅಂದ್ರೆ aduge@suvarna.tvಗೆ ಮೇಲ್ ಮಾಡಿದ್ರು ಸಾಕು, ನಾವು ಬಂದು ನೀವು ಮಾಡಿರುವಂಥ ಅಡುಗೆನ ಟೇಸ್ಟ್ ಮಾಡ್ತೀವಿ. ಮಾಡ್ತೀರಾ ಅಲ್ಲ? ಆಲೂ ರಸ್ ಮತ್ತು ದಿಢೀರ್ ದೋಸೆ ಜೊತೆ ಚಟ್ನಿ ಚೆನ್ನಾಗಿರುತ್ತೆ, ಬಟ್ ನಾನು ಆಲೂ ರಸ್ ಮಾಡಿದ್ದೀನಿ. ಓಕೆ, ತಿಂದು ನೋಡಿ. ಡಿಫ್ರೆಂಟ್ ಟೇಸ್ಟ್ ಕೂಡ. ದೋಸೆಗೆ ಚಟ್ನಿ ಕ್ವೈಟ್ ಕಾಮನ್. ಹೌದು. ಸೊ ಇದು ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟ್ ಮಾಡಿ ನೋಡಿ, ಜಡ್ಜ್ಮೆಂಟ್ ಕಾಯ್ತಾ ಇದ್ದೀನಿ. ದೋಸೆ ವಿತ್ ಆಲೂ ರಸ್ ರೆಡಿ ಆಗಿದೆ. ಈಗ ಇದು ಸವಿಯಲು ಸಿದ್ಧ. ನಾನು ಸವಿತೀನಿ, ನೋಡೋಣ ಹೇಗಿದೆ ಅಂತ. ಸೆಕೆಂಡ್ ಪೀಸ್ ಹೋಯ್ತು, ಇನ್ನ ಏನು ಉತ್ತರ ಬಂದಿಲ್ಲ, ಭಯ ಆಗ್ತಾ ಇದೆ. ಟೇಸ್ಟು ನೀಟಾಗಿ ಗೊತ್ತಾಗಬೇಕು ಅಂದರೆ ಸೆಕೆಂಡ್. ಓಕೆ, ಇನ್ನೊಂದು ಹೆಲ್ಪಿಂಗ್ ಬೇಕು, ಖಂಡಿತ ತಿನ್ನಿ. ದೋಸೆ ಖಾಲಿ ಆದರೆ ಸಾಕು. ನನಗೇನಿಲ್ಲ, ಬಟ್ ನಿಜವಾಗ್ಲೂ ನೀವು ಹೇಳಿದಷ್ಟೇ ನಿಮ್ಮಷ್ಟೇ ಕ್ಯೂಟಾಗಿ, ಸ್ವೀಟಾಗಿ, ಸ್ಪೈಸಿ, ಸಾಲ್ಟಿ ಎಲ್ಲ ಕರೆಕ್ಟಾಗಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಬಹಳನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು. ಕಲರ್ ಆಗಿರ್ಬೋದು, ಇಟ್ಸ್ ಆಲ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ತುಂಬಾ ಚೆನ್ನಾಗಿದೆ. ನನಗೆ ಏನು ಹೇಳಕ್ಕೆ ಬರ್ತಾ ಇಲ್ಲ ರೀ. ಥ್ಯಾಂಕ್ಸ್ ಕೀರ್ತನ, ನನಗೂ ಭಯ ಆಗ್ತಿತ್ತು ನೀನು ತಿಂದು ಏನು ಹೇಳ್ತೀಯೋ ಅಂತ. ಅನ್ಕೊಂಡೆ ನೀವೆಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಹಾಗೇನೆ ನಿಮ್ಮ ಡಿಶ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಫಾರ್ ಮೇಕಿಂಗ್ ಮೀ ದಿಸ್ ಸೋ ವೆರಿ ನೈಸ್ ಡಿಶ್. ಥ್ಯಾಂಕ್ ಯು. ನಮ್ಮ ಸುವರ್ಣ ಪ್ಲಸ್ ಕಡೆಯಿಂದ ಅಡುಗೆ ನಿಮ್ಮನೆ ಕಡೆಗೆ ಟೀಮ್ ವತಿಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗಿದು ತುಂಬ ಇಷ್ಟ, ಯಾಕೆಂದರೆ ನಾನು ಗಣಪತಿ ಯೂಶ್ವಲಿ ಕಲೆಕ್ಟ್ ಮಾಡ್ತಿರ್ತೀನಿ. ಇದು ನನ್ನ ಕಲೆಕ್ಷನ್ ಜೊತೆ ಇಟ್ಕೊಳ್ತೀನಿ. ಓ ಸೂಪರ್, ಗಣೇಶ ಗಣಪತಿನೇ ಬಂದಿದೆ. ಹೇಳಿಲ್ಲ ನೀವು, ನನಗೆ ಅದು ಒಂದು ಮಿಸ್ ಆಯಿತು. ಸೊ ಅದ್ರ ಮಧ್ಯದಲ್ಲಿ ಇದೊಂದು ಗಣಪತಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ಸ್ ಟು ಸುವರ್ಣ ಪ್ಲಸ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಯೂನಿಟ್ ಮೆಂಬರ್ಸ್. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. Thank you so much. It was pleasure having you in our show. Thanks ಕೀರ್ತನ. Okay, thank you so much. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸೂಪರ್ ಆಗಿರುವಂತಹ ಡಿಶ್ನ ಮಾಡಿಕೊಟ್ರು ಅಂತ. ತುಂಬಾನೇ ಖುಷಿ ಕೂಡ ಆಯಿತು ನನಗೆ. ಹಾಗೇನೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತಿನ ಮನೆ ಮದ್ದು ಏನು ಅಂತ ನೋಡ್ಕೊಂಬನ್ನಿ. ಇವತ್ತಿನ ಮನೆ ಮದ್ದು ಏನಪ್ಪ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಏನು ಅಂತ ಕೇಳ್ತೀರಾ, ಮುಖ ಎಷ್ಟು ಚೆನ್ನಾಗಿದ್ರಿ ಏನು ಕೂದಲು ಇರಬೇಕಲ್ವೇನ್ರಿ? ಕೂದಲೇ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ? ಕೂದಲಲ್ಲಿ ಹೊಟ್ಟು ಅದು ಇದು ಎಲ್ಲ ಆಗೋಗ್ಬಿಟ್ಟಿರುತ್ತಪ್ಪ. ಅದಕ್ಕೊಂದು ಒಳ್ಳೆ ಉಪಾಯ ಹೇಳ್ತೀನಿ. ಬೇವಿನ ಎಲೆಗಳನ್ನ ಒಣಗಿಸಿ ಅದ್ರ ಜೊತೆ ತುಳಸಿ ಎಲೆಗಳನ್ನ ಮಿಶ್ರಣ ಮಾಡಿ ನೀರಿನಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಕೂದಲಿನ ಬುಡಕ್ಕೆ ಹಚ್ತಾ ಬರಬೇಕು. ಈ ರೀತಿ 15 ದಿನಕ್ಕೊಂದ್ಸಲ ಹಚ್ತಾ ಬಂದರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ, ಆಮೇಲೆ ಡ್ಯಾಂಡ್ರಫ್ ಕೂಡ ಇರಲ್ಲ. ಟ್ರೈ ಮಾಡ್ತೀರಲ್ಲ? ನೋಡಿದ್ರಲ್ಲ ವೀಕ್ಷಕರೇ, ಮುಖದ ಸೌಂದರ್ಯ ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಕೂದಲಿನ ಸೌಂದರ್ಯ ಕೂಡ ಕಾಪಾಡ್ಕೋಬೇಕಾಗುತ್ತೆ. ನಿಮಗೆ ಇವತ್ತಿನ ಮನೆ ಮದ್ದು ತುಂಬಾ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಹಾಗೇನೆ ಇವತ್ತು ಮಾಡಿರುವಂತ ರೆಸಿಪೀಸ್ ಮಿಸ್ ಮಾಡ್ಕೊಂಡಿದ್ರೆ ಇನ್ನೊಂದ್ಸಲ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಆಲೂ ರಸ್ ಬೇಕಾಗುವ ಪದಾರ್ಥಗಳು: ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಹೆಚ್ಚಿಟ್ಟುಕೊಂಡು ಬೇಯಿಸಿಕೊಳ್ಳಿ. ಈರುಳ್ಳಿ, ಧನಿಯಾ, ಜೀರಿಗೆ, ಅರಿಶಿನ, ಶುಂಠಿ, ಚಕ್ಕೆ ಮತ್ತು ಹಸಿಮೆಣಸಿನಕಾಯಿ ಎಲ್ಲವನ್ನೂ ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಲವಂಗ ಹಾಕಿ. ಆಮೇಲೆ ರುಬ್ಬಿದ ಮಸಾಲೆಯನ್ನ ಹಾಕಿ 5 ನಿಮಿಷ ಹುರಿಯಿರಿ. ನಂತರ ಆಲೂಗಡ್ಡೆ ಹೋಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅರ್ಧ ಕಪ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಕುದಿ ಬಂದ ಮೇಲೆ ಕೆಳಗಿಳಿಸಿ. ರುಚಿಯಾದ ಆಲೂ ರಸ್ ಸವಿಯಲು ಸಿದ್ಧ. ದಿಢೀರ್ ದೋಸೆ ಮಾಡುವ ವಿಧಾನ:
ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ರವೆಯನ್ನ ಒಂದು ಬಟ್ಲಲ್ಲಿ ಹಾಕಿ. ಇದರ ಜೊತೆಗೆ ಹಸಿಮೆಣಸಿನಕಾಯಿ ಪೇಸ್ಟ್, ಜೀರಿಗೆ, ತುರಿದಿಟ್ಟುಕೊಂಡಿರುವ ಕ್ಯಾರೆಟ್, ಬೀಟ್ರೂಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀರಿನ ಜೊತೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ತೆಳ್ಳಗೆ ಕಲಸಿ. ಕಾದ ಹೆಂಚಿಗೆ ಎಣ್ಣೆಯನ್ನು ಸವರಿ ಕಲಸಿರೋ ಹಿಟ್ಟಿನಲ್ಲಿ ದೋಸೆ ಹಾಕಿ. ರುಚಿಯಾದ ದಿಢೀರ್ ದೋಸೆ ತಿನ್ನಲು ಸಿದ್ಧ. ಎಷ್ಟು ಸಿಂಪಲ್ ಆಗಿ ಸೂಪರ್ ಆಗಿ 2 ಡಿಶ್ ರೆಡಿ ಆಯ್ತು ನೋಡಿದ್ರಲ್ಲ. ಹಾಗೇನೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾಳೆ ಯಾರ ಮನೆ ಆಗುತ್ತೆ, ಯಾವ ಮನೆಗೆ ಹೋಗ್ತೀವಿ, ಯಾರನ್ನ ಭೇಟಿ ಆಗ್ತೀವಿ ಗೊತ್ತಿಲ್ಲ. ಅವ್ರ ಮನೆಗೆ ನಮ್ ಕ್ಯಾಮ್ರಾ ಹುಡ್ಕೊಂಡು ಹೋಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ಪ್ಲಸ್.